ನಮಸ್ಕಾರ ಸ್ನೇಹಿತರೆ, ರಾಜ್ಪಾಲಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವ ಮೂಲಕ ನಾವು ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಒಂದನೇ ಪ್ರಶ್ನೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ದ ಇಂಡಿಯನ್ ಕಲೋನಿಯಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್? ಸ್ನೇಹಿತರೆ, ಇಲ್ಲಿ ಇಂಗ್ಲೀಷ್ ವರ್ಷನ್ನ ಪ್ರಶ್ನೆಗಳನ್ನು ನಾನು ಕನ್ನಡಕ್ಕೆ ಅನುವಾದಿಸಿ ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಈ ಪ್ರಶ್ನೆಯ ಅರ್ಥ ಇಷ್ಟೇ: ಭಾರತೀಯ ವಸಾಹತುಶಾಹಿ ಆಡಳಿತ ವ್ಯವಸ್ಥೆಯಲ್ಲಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರ ಮಹತ್ವವೇನು ಅನ್ನುವಂಥದ್ದು ಈ ಪ್ರಶ್ನೆ. ಅದಕ್ಕೆ ಆಯ್ಕೆಗಳನ್ನು ನೋಡೋಣ. ಇಟ್ ವಾಸ್ ದ ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್ ಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ದ ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಅಂತ ಇದೆ. ಎರಡನೇದು, ಡೆಸಿಗ್ನೇಟೆಡ್ ದ ಗವರ್ನರ್ ಆಫ್ ಬೆಂಗಾಲ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಇದೆ. ಮೂರನೇದು, ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸುಪ್ರೀಂ ಕೋರ್ಟ್ ಟು ಬಾಂಬೆ ಪ್ರೆಸಿಡೆನ್ಸಿ ಅಂತ ಇದೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ಸ್. ಸೊ ಆಯ್ಕೆಗಳಿದೆ: ಎ ಯಲ್ಲಿ 1 ಮತ್ತು 2 ಅಂತ, ಬಿ ಯಲ್ಲಿ 1 ಮತ್ತು 3 ಅಂತ ಇದೆ, ಸಿ ಯಲ್ಲಿ 2 ಮತ್ತು 3 ಅಂತ ಇದೆ, ಡಿ ಯಲ್ಲಿ 1 ಮಾತ್ರ ಅಂತ ಇದೆ. ಓಕೆ, ನಾವು ಈ ಪ್ರಶ್ನೆಗೆ ಕೊಟ್ಟಿರುವಂಥ ಆಯ್ಕೆಗಳನ್ನ ನೋಡೋದಾದರೆ, ಫಸ್ಟ್ ಒನ್ ಏನಿದೆ, ಇಟ್ ವಾಸ್ ದ ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಅಂತ ಇದೆ. ಅಂದರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಲಿಕ್ಕಾಗಿ, ಅದನ್ನು ನಿಯಂತ್ರಣದಲ್ಲಿಡುವ ಕಾರಣಕ್ಕಾಗಿಯೇ ಬ್ರಿಟಿಷ್ ಗವರ್ನಮೆಂಟು ತೆಗೆದುಕೊಂಡಂಥ ಮೊದಲ ಹೆಜ್ಜೆ ಈ 1773ರ ಕಾಯ್ದೆ ಅಂತ ಇದೆ. ಸೊ ಇದು ಆಯ್ಕೆ ಸರಿಯಾಗಿದೆ. ಇನ್ನು ಡೆಸಿಗ್ನೇಟೆಡ್ ದ ಗವರ್ನರ್ ಆಫ್ ಜನರಲ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಇದೆ. ಸೊ ಈ ಆಯ್ಕೆಯನ್ನು ನಾವು ನೋಡೋದಾದರೆ, ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಬಂಗಾಳದ ಗವರ್ನರನ್ನು ಉನ್ನತೀಕರಿಸಿದ್ದು ಅಥವಾ ಅದನ್ನು ಹೆಸರಿಸಿದ್ದು ಈ 1773ರ ಕಾಯ್ದೆ ಅಲ್ಲ. ಇದು 1833ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಬರುವಂಥದ್ದು. ಹಾಗಾಗಿ ಎರಡನೇ ಆಯ್ಕೆ ತಪ್ಪಾಗಿದೆ. ಇನ್ನು ಮೂರನೇ ಆಯ್ಕೆ, ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸುಪ್ರೀಂ ಕೋರ್ಟ್ ಅಟ್ ಬಾಂಬೆ ಪ್ರೆಸಿಡೆನ್ಸಿ ಅಂತ ಇದೆ. ಸೊ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಿಕ್ಕೆ ಇದು ಕಾರಣ ಆಯಿತು ಅಂತ. ಇದು ಕೂಡ ತಪ್ಪಾಗಿದೆ. ಯಾಕಂದರೆ ಬಾಂಬೆಯಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿದ್ದು 1800ರಲ್ಲಿ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಸೊ ಹಾಗಾದರೆ ನಾವು ಆಯ್ಕೆಗಳನ್ನು ನೋಡೋದಾದರೆ, ಇಲ್ಲಿ 1 ಓನ್ಲಿ ಅಂತ ಏನಿದೆ, ಡಿ, ಇದು ಸರಿಯಾದ ಆಯ್ಕೆಯಾಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. The first law commission was established under the chairmanship of Lord Macaulay, which recommended codification of the penal code and criminal procedure code by the which law ಅಂತ ಕೇಳಿದಾನೆ ಇಲ್ಲಿ. ಅಂದರೆ IPC ಮತ್ತು CPC ಏನು ನಿಯಮಗಳಿದ್ದಾವೆ ಅವುಗಳನ್ನು ರಚನೆ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೆಕಾಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡುತ್ತೆ. ಹಾಗೆ ಸ್ಥಾಪನೆಯಾದ ಕಾನೂನು ಆಯೋಗ ಈ ಕೆಳಗಿನ ಯಾವ ಕಾಯ್ದೆಯಿಂದ ಜಾರಿಗೆ ಬಂತು ಅಂತ ಕೇಳ್ತಾ ಇದ್ದಾರೆ. ಸೊ ಆಯ್ಕೆ ನೋಡೋಣ. ಒಂದನೇದು, ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಇದೆ. ಬಿ, ಚಾರ್ಟರ್ ಆ್ಯಕ್ಟ್ ಆಫ್ 1833 ಇದೆ. ಸಿ, ಲಾ ಕಮಿಷನ್ ಆ್ಯಕ್ಟ್ ಆಫ್ 1967 ಇದೆ. ಡಿ, ಆ್ಯಕ್ಟ್ ಆಫ್ 1919 ಅಂತ ಇದೆ. ಸೊ ಹಾಗಾಗಿ ಈ 4ರಲ್ಲಿ ಸರಿಯಾದ ಆಯ್ಕೆ ಬಿ ಸ್ನೇಹಿತರೆ. ಯಾವುದು? ಬಿ. ಯಾಕೆಂದರೆ ಲಾರ್ಡ್ ಮೆಕಾಲೆ ಅವರ ನೇತೃತ್ವದಲ್ಲಿ ಕಾನೂನು ಆಯೋಗ ಸ್ಥಾಪನೆಯಾಗಿದ್ದು 1834ರಲ್ಲಿ. ಸೊ ಈ ಆಯೋಗ ಸ್ಥಾಪನೆ ಆಗಲಿಕ್ಕೆ ಕಾರಣ ಆದಂಥ ಕಾಯ್ದೆ ಚಾರ್ಟರ್ ಆ್ಯಕ್ಟ್ ಆಫ್ 1833. ಇದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಆ್ಯಕ್ಟ್ಸ್ ಪಾಸ್ಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಇಂಟ್ರಡ್ಯೂಸ್ಡ್ ಆ್ಯಂಡ್ ಓಪನ್ competition system of selection and recruitment of civil servants in India before independence and
ಎ ಸಪ್ರೇಟ್ ಲೆಜಿಸ್ಲೇಟಿವ್ ವಿಂಗ್ ಫಾರ್ ದ ಗವರ್ನರ್ ಜನರಲ್. ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ಸೇರಿಸಿ ಒಂದು ಪ್ರಶ್ನೆಯನ್ನಾಗಿ ಮಾಡಿದೆ. ನಾವು ಇದನ್ನು ಬಿಡಿಯಾಗಿ ನೋಡೋದಾದರೆ, ಯಾವ ಕಾಯ್ದೆಯಡಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಅಂತ ನೋಡ್ಬೋದು. ಮತ್ತೊಂದು, ಗವರ್ನರ್ ಜನರಲ್ ಅವರಿಗೆ ಪ್ರತ್ಯೇಕ ಶಾಸನೀಯ ಮಂಡಳಿಯನ್ನು ಯಾವ ಕಾಯ್ದೆಯಡಿ ಸ್ಥಾಪಿಸಲಾಯಿತು ಅಂತ. ಈ ಎರಡೂ ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಆಯ್ಕೆಗಳನ್ನು ನೋಡೋಣ. ಒಂದನೇದು ಚಾರ್ಟರ್ ಆ್ಯಕ್ಟ್ ಆಫ್ 1853 ಇದೆ. ಬಿ ಯಲ್ಲಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861 ಇದೆ. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1892 ಇದೆ. ಮತ್ತು ಡಿ ಯಲ್ಲಿ ಚಾರ್ಟರ್ ಆ್ಯಕ್ಟ್ ಆಫ್ 1833 ಇದೆ. ಸೊ ನಮಗೆ ಸ್ಪರ್ಧಾತ್ಮಕ ಪರೀಕ್ಷಾ ಪದ್ಧತಿಯನ್ನು ಭಾರತದಲ್ಲಿ ಏನು ಜಾರಿಗೆ ತರಲಿಕ್ಕೆ ಸಹಾಯಕವಾದಂಥ ಕಾಯ್ದೆ ಯಾವುದು ಅಂದರೆ 1853ರ ಚಾರ್ಟರ್ ಆ್ಯಕ್ಟ್. ಸೊ ಹಾಗಾಗಿ ಇದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಗವರ್ನರ್ ಜನರಲ್ ಅವರಿಗೆ ಪ್ರತ್ಯೇಕ ಶಾಸನೀಯ ಮಂಡಳಿಯನ್ನು ಸ್ಥಾಪಿಸಲಾಗಿದ್ದು ಕೂಡ ಇದೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಒಂದನೇ ಉತ್ತರ ಇಲ್ಲಿ ಸರಿಯಾಗಿರುತ್ತದೆ. ಇನ್ನು ಮುಂದನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. 1858ರ ಭಾರತ ಸರ್ಕಾರ ಕಾಯ್ದೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದೇದೇನಿದೆ, ಇಟ್ ಅಬಾಲಿಶ್ಡ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇದೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಷೇಧ ಮಾಡ್ತು ಭಾರತದಲ್ಲಿ ಅಂತ ಹೇಳ್ತಾ ಇದೆ. ಇನ್ನು ಎರಡನೇದು, ಚೇಂಜ್ ದ ಎಂಟೈರ್ ಸ್ಟ್ರಕ್ಚರ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ಪ್ರಿವೈಲಿಂಗ್ ಅರ್ಲಿಯರ್ ಅಂತ ಇದೆ. ಈ ಹಿಂದೆ ಇದ್ದಂಥ ಎಲ್ಲ ಭಾರತದ ಆಡಳಿತ ಪದ್ಧತಿಯನ್ನು ಚೇಂಜ್ ಮಾಡಲಾಯಿತು ಈ ಕಾನೂನು ಅಂತ ಹೇಳ್ತಾ ಇದೆ. ಮೂರನೇದು, ಆ್ಯಸ್ ಪರ್ ದ ಆ್ಯಕ್ಟ್ ಇಂಡಿಯನ್ ಗೌರ್ಮೆಂಟ್ ವಾಸ್ ಟು ಬಿ ಸೂಪರ್ವೈಸ್ಡ್ ಆ್ಯಂಡ್ ಕಂಟ್ರೋಲ್ ಇನ್ ಇಂಗ್ಲೆಂಡ್ ಅಂತ. ಭಾರತದ ಸರ್ಕಾರ ಏನಿದೆ ಅದು ಇಂಗ್ಲೆಂಡಿಂದ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಯಿತು, ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಈ ಆಯ್ಕೆಗಳನ್ನು ಗಮನಿಸೋದಾದರೆ 1858ರ ಏನು ಗೌರ್ಮೆಂಟ್ ಇಂಡಿಯಾ ಆ್ಯಕ್ಟ್ ಇದೆ ಅದರ ಪ್ರಕಾರ 1857ರಲ್ಲಿ ನಡೆದಂಥ ಏನು ಭಾರತದ ಪ್ರಥಮ ಸ್ವತಂತ್ರ ದಂಗೆಯ ಕಾರಣಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಲ್ಲಿ ಭಾರತದಲ್ಲಿ ಅಬಾಲಿಷ್ ಮಾಡಲಾಯಿತು. ಹಾಗಾಗಿ ಒಂದನೇ ಆಯ್ಕೆ ಸರಿಯಾಗಿದೆ. ಇನ್ನು ಎರಡನೇದು ನೋಡಿದ್ರೆ, ಚೇಂಜ್ ದ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಗೌರ್ನಮೆಂಟ್ ಇನ್ ಇಂಡಿಯಾ ಪ್ರಿವೈಲಿಂಗ್ ಅರ್ಲಿಯರ್. ಈ ಹಿಂದೆ ಇದ್ದಂಥ ಭಾರತದ ಎಲ್ಲ ಆಡಳಿತ ಪದ್ಧತಿಯನ್ನು ಎಂಟೈರ್ ಸ್ಟ್ರಕ್ಚರನ್ನು ಚೇಂಜ್ ಮಾಡಲಾಯಿತು ಅಂತ ಇದೆ. ಇಲ್ಲಿ ಎಂಟೈರ್ ಸ್ಟ್ರಕ್ಚರನ್ನು ಅದು ಚೇಂಜ್ ಮಾಡಲಿಲ್ಲ, ಹಾಗಾಗಿ ಈ ಆಯ್ಕೆ ತಪ್ಪಾಗಿದೆ. ಇನ್ನು ಆ್ಯಸ್ ಪರ್ ದ ಆ್ಯಕ್ಟ್ ಇಂಡಿಯನ್ ಗೌರ್ಮೆಂಟ್ ವಾಸ್ ಟು ಬಿ ಸೂಪರ್ವೈಸ್ಡ್ ಆ್ಯಂಡ್ ಕಂಟ್ರೋಲ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡಿಂದ ಭಾರತ ಸರ್ಕಾರವನ್ನು ನಿಯಂತ್ರಣ ಮಾಡಲಾಗ್ತಾಯಿತ್ತು, ಮೇಲ್ವಿಚಾರಣೆ ಮಾಡಲಾಗ್ತಾಯಿತ್ತು ಈ ಕಾಯ್ದೆಯಿಂದ ಅಂತ ಇದೆ. ಇದು ಸರಿಯಾದ ಆಯ್ಕೆಯಾಗಿದೆ. ಹಾಗೆ ನಾವು ಆಯ್ಕೆಗಳನ್ನು ನೋಡೋದಾದರೆ ಇದರಲ್ಲಿ 1 ಮತ್ತು 3 ಹೊಂದಿರುವ ಸಿ ಉತ್ತರ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಆ್ಯಕ್ಟ್ ಆಫ್ 1909 ವಿಚ್ ಈಸ್ ಆಲ್ಸೋ ನೋನ್ ಆ್ಯಸ್ ಮಾರ್ಲೆಮೆಂಟೋ ರಿಫಾರ್ಮ್ಸ್. ಈ ಮಾರ್ಲೆಮೆಂಟೋ ಸುಧಾರಣೆಗೆ ಸಂಬಂಧಪಟ್ಟಂತೆ 1909ರಲ್ಲಿ ಜಾರಿ ಬಂತು. ಆ ಒಂದು ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಸ್ಟೇಟ್ಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಸರಿ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದನೇದೇನಿದೆ, ಇಟ್ ಇಂಟ್ರಡ್ಯೂಸ್ಡ್ ಎ ಸಿಸ್ಟಮ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್. ಸೊ ಇದು ಭಾರತದಲ್ಲಿ ಏನು ಕೋಮು ಪ್ರಾತಿನಿಧ್ಯವನ್ನು ಪ್ರಾರಂಭ ಮಾಡಿತು ಅಂತ ಇದೆ. ಎರಡನೇದು, ಇಟ್ ಪ್ರೊವೈಡೆಡ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ವೈಸ್ರಾಯ್ ಆ್ಯಂಡ್ ಗವರ್ನರ್ಸ್. ವೈಸ್ರಾಯ್ ಮತ್ತು ಗವರ್ನರ್ ಅವರ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರಿಗೆ ಅವಕಾಶ ಕೊಡ್ತು ಅಂತ ಇದೆ. ಇನ್ನು ಮೂರನೇದು, ಇಟ್ ಕರ್ಟೈಲ್ ದ ಡೆಲಿಬರೇಟಿವ್ ಫಂಕ್ಷನ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಟ್ ದ ಪ್ರಾವಿನ್ಷಿಯಲ್ ಲೆವೆಲ್ ಬಟ್ ಇನ್ಕ್ರೀಸ್ ದ ಸೇಮ್ ಅಟ್ ಅ ಸೆಂಟ್ರಲ್ ಲೆವೆಲ್ ಅಂತ ಇದೆ. ಸೊ ಇಲ್ಲಿ ಅಂದರೆ ಈ ಪ್ರಾವಿನ್ಷಿಯಲ್ ಲೆವೆಲ್ನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕಾರ್ಯಗಳನ್ನು ಕಡಿತಗೊಳಿಸಲಾಯಿತು, ಸೆಂಟ್ರಲ್ ಲೆವೆಲ್ನಲ್ಲಿ ಅದರ ಕಾರ್ಯಗಳನ್ನು ಇನ್ಕ್ರೀಸ್ ಮಾಡಲಾಯಿತು ಅಂತ ಇದೆ. ಇನ್ನು 4ನೇ ಆಯ್ಕೆ, ರಿಲ್ಯಾಕ್ಸ್ ದ ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರಾವಿನ್ಸಸ್ ಬೈ ಸಪ್ರೇಟಿಂಗ್ ದ ಸೆಂಟ್ರಲ್ ಆ್ಯಂಡ್ ಪ್ರಾವಿಷನಲ್ ಸಬ್ಜೆಕ್ಟ್ಸ್. ಸೊ ಇಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ವಿಷಯಗಳನ್ನು ಸಪ್ರೇಟ್ ಮಾಡುವ ಮೂಲಕ ಈ ಪ್ರಾಂತ್ಯಗಳ ಮೇಲೆ ಸೆಂಟ್ರಲ್ನ ಒಂದಿಷ್ಟು
ಕಂಟ್ರೋಲನ್ನು ಕಡಿಮೆ ಮಾಡಲಾಯಿತು ಅಂತ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನು ನೋಡೋಣ. ಎಯಲ್ಲಿ ಏನಿದೆ 1 ಮತ್ತು 2 ಅಂತ ಇದೆ, ಬಿಯಲ್ಲಿ 3 ಮತ್ತು 4 ಇದೆ, ಸಿಯಲ್ಲಿ 1, 2 ಮತ್ತು 4 ಅಂತ ಇದೆ, ಡಿಯಲ್ಲಿ 1, 2, 3 ಮತ್ತು 4 ಅಂತ ಇದೆ. ಸೊ ಹಾಗಾಗಿ ಈ ಮೇಲಿನ ಹೇಳಿಕೆಗಳನ್ನು ನಾವು ನೋಡೋದಾದರೆ, ಇಟ್ ಇಂಟ್ರಡ್ಯೂಸ್ ಎ ಸಿಸ್ಟಮ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್ ಅಂತ ಇದೆ. ಸೊ ಇದು ಸರಿಯಾದ ಆಯ್ಕೆ. ಮಿಂಟೋ ಅವರ ಒಂದು ಕಮ್ಯುನಲ್ ರೆಪ್ರೆಸೆಂಟೇಟಿವ್ ಸಿಸ್ಟಮನ್ನು ಇದರಿಂದ ತರೋ ಮೂಲಕ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೊಡಲಾಯಿತು. ಇನ್ನು ಇಟ್ ಪ್ರೊವೈಡೆಡ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ವೈಸ್ರಾಯ್ ಆ್ಯಂಡ್ ಗವರ್ನರ್ಸ್ ಅಂತ ಇದೆ. ಸೊ ಇಲ್ಲಿ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಭಾರತೀಯರನ್ನು ನೇಮಕ ಮಾಡಲಾಯಿತು. ಇದು ಕೂಡ ಸರಿಯಾದ ಆಯ್ಕೆಯಾಗಿದೆ ಈ ಸುಧಾರಣೆ ನಂತರ. ಇಟ್ ಕಟೈಲ್ ದ ಡೆಲಿಬರೇಟಿವ್ ಫಂಕ್ಷನ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಂತ ಇದೆ ಆಫ್ ದ ಪ್ರಾವಿನ್ಷಿಯಲ್ನ ಶಾಸನಾತ್ಮಕ ಮಂಡಳಿಯ ಅಧಿಕಾರವನ್ನು ಕಡಿತಗೊಳಿಸಲಾಯಿತು ಅಂತ ಇದೆ. ಸೊ ಇದು ಇಲ್ಲಿ ತಪ್ಪಾಗಿದೆ. ಅದರ ಬದಲಾಗಿ ಏನಿರಬೇಕಾಯಿತು ಅಂದರೆ, ಇದು ಇಟ್ ಇನ್ಕ್ರೀಸಸ್ ದ ಯಾವುದು ಲೆಜಿಸ್ಲೇಟಿವ್ ಕೌನ್ಸಿಲಿನ ಫಂಕ್ಷನ್ಸ್ಗಳನ್ನು ಪ್ರಾವಿನ್ಸಿಯಲ್ ಮತ್ತು ಸೆಂಟ್ರಲ್ ಎರಡರಲ್ಲೂ ಕೂಡ ಇನ್ಕ್ರೀಸ್ ಮಾಡಲಾಯಿತು ಅಂತ ಇರಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅದು ಕಡಿತಗೊಳಿಸಿದೆ ಅಂತ ಇರೋ ಕಾರಣಕ್ಕಾಗಿ 3ನೇ ಆಯ್ಕೆ ತಪ್ಪಾಗಿದೆ. ಇನ್ನು ರಿಲ್ಯಾಕ್ಸ್ ದ ಸೆಂಟ್ರಲ್ ಆ್ಯಂಡ್ ಕಂಟ್ರೋಲ್ ಓವರ್ ದ ಪ್ರಾವಿನ್ಸೀಸ್ ಬೈ ಸಪರೇಟಿಂಗ್ ದ ಸೆಂಟ್ರಲ್ ಆ್ಯಂಡ್ ಪ್ರಾವಿಷನಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಸೊ ಈ ಸೆಂಟ್ರಲ್ಲು ಮತ್ತು ಪ್ರಾವಿಷನಲ್ ಸಬ್ಜೆಕ್ಟ್ಗಳನ್ನು 1909 ಕಾಯ್ದೆ ಪ್ರಕಾರ ನಾವು ಅದನ್ನು ಸಪ್ರೇಟ್ ಮಾಡಲಿಲ್ಲ. ಅದರ ಬದಲಾಗಿ ಈ ಸಪ್ರೇಟಿಂಗ್ ನಡೆದಿದ್ದು 1919 ಕಾಯ್ದೆ ಪ್ರಕಾರ. ಸೊ ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗಿದೆ. ಸೊ ನಾವೀಗ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ 1 ಮತ್ತು 2 ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕನ್ಸರ್ನಿಂಗ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919? 1919 ಕಾಯ್ದೆಯ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಒಂದೇದೇನಿದೆ, ಇಟ್ ಇಂಟ್ರಡ್ಯೂಸಸ್ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್, ಪ್ರಾಂತ್ಯಗಳಲ್ಲಿ ಡಯಾರ್ಕಿಯನ್ನು ಪರಿಚಯಿಸಲಾಯಿತು ಅಂತ ಇದೆ. ಎರಡನೇದು, ಇಟ್ ಇಂಟ್ರಡ್ಯೂಸಸ್ ಫಾರ್ ದ ಫಸ್ಟ್ ಟೈಮ್ ದ ಸಿಸ್ಟಮ್ ಆಫ್ ಡೈರೆಕ್ಟ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ ಅಂತ ಇದೆ. ಇಟ್ ಎಕ್ಸ್ಟೆಂಡೆಡ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್ಸ್ ಟು ಇನ್ಕ್ಲೂಡ್ ಅದರ್ ಮೈನಾರಿಟಿ ಕಮ್ಯುನಿಟೀಸ್ ಟು ಅಂತ ಕೂಡ ಇದೆ. ಅಂದರೆ ಇಲ್ಲಿ ಬೇರೆ ಉಳಿದ ಏನು ಅಲ್ಪಸಂಖ್ಯಾತರ ಸಮುದಾಯಗಳದ್ದು ಅವುಗಳಿಗೂ ಕೂಡ ಈ ಪ್ರತ್ಯೇಕ ಮತಕ್ಷೇತ್ರದ ಒಂದು ಆದ್ಯತೆಯನ್ನು ವಿಸ್ತರಿಸಲಾಯಿತು ಅಂತ ಇದೆ. ಇಟ್ ಅಥರೈಸ್ಡ್ ದ ಪ್ರಾವಿನ್ಸಸ್ ಟು ಎನಾಕ್ಟ್ ದೇರ್ ಬಜೆಟ್ಸ್ ದೇರ್ ಬೈ ಸಪ್ರೇಟಿಂಗ್ ದೇರ್ ಬಜೆಟ್ಸ್ ಫ್ರಮ್ ಸೆಂಟ್ರಲ್ ಬಜೆಟ್. ಸೆಂಟ್ರಲ್ ಬಜೆಟ್ನಿಂದ ಪ್ರಾವಿನ್ಷಿಯಲ್ನ ಪ್ರಾಂತ್ಯಗಳ ಬಜೆಟನ್ನು ಪ್ರತ್ಯೇಕಿಸುವ ಮೂಲಕ ಅವುಗಳಿಗೆ ಬಜೆಟಿನ ಮೇಲೆ ಅಧಿಕಾರವನ್ನು ಸ್ಥಾಪಿಸಲಾಯಿತು ಅಂತ ಇದೆ. ಸೊ ಈ ಎಲ್ಲ ಹೇಳಿಕೆಗಳನ್ನು ನಾವು ಗಮನಿಸೋದಾದರೆ ಆಯ್ಕೆ ಯಾವುದು ಸರಿಯಾಗಿರ್ಬೋದು ಅಂತ. ಸೊ 1ನೇ ಆಯ್ಕೆಯಲ್ಲಿದೆ 1 ಮತ್ತು 3 ಅಂತ, ಬಿ ಯಲ್ಲಿದೆ ಆಲ್ ಆಫ್ ದ ಎಬೋವ್ ಅಂತ, ಸಿ ಯಲ್ಲಿದೆ 1, 2 ಮತ್ತು 3 ಅಂತ, ಸೊ ಡಿ ಯಲ್ಲಿದೆ 1, 2 ಮತ್ತು 4 ಅಂತ. ಸೊ ಹಾಗಾಗಿ 1919 ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇದೆ, ಇದರ ಪ್ರಮುಖ ಅಂಶಗಳು ಇವೆಲ್ಲವೂ ಕೂಡ ಹೌದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡೋಣ ಒಂದೊಂದಾಗಿ. ಇಟ್ ಇಂಟ್ರಡ್ಯೂಸಸ್ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್, ಪ್ರಾಂತ್ಯಗಳಲ್ಲಿ ಡಯಾರ್ಕಿಯನ್ನು ಸ್ಥಾಪಿಸಲಾಯಿತು ಅಂತ ಇದೆ. ಸೊ ಹಾಗಾಗಿ ಇದು ಸರಿಯಾದ ಆಯ್ಕೆಯಾಗಿದೆ. ಇಟ್ ಇಂಟ್ರಡ್ಯೂಸಸ್ ದ ಫಸ್ಟ್ ಟೈಮ್ ಸಿಸ್ಟಮ್ ಆಫ್ ಡೈರೆಕ್ಟ್ ಎಲೆಕ್ಷನ್ ಇನ್ ದ ಕಂಟ್ರಿ. ಡೈರೆಕ್ಟಾಗಿ ಅಂದರೆ ಪ್ರತ್ಯಕ್ಷವಾಗಿ ಚುನಾವಣೆಗಳನ್ನು, ನೇರ ಚುನಾವಣೆಗಳನ್ನು ಇಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ತರಲಾಯಿತು. ನೆಕ್ಸ್ಟ್ ಇದು ಇಟ್ ಎಕ್ಸ್ಟೆಂಡ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್ಸ್, ಈ ಥರ ಎಲ್ಲ ಅಲ್ಪಸಂಖ್ಯಾತರಿಗೂ ಈ ಪ್ರತ್ಯೇಕ ಮತಕ್ಷೇತ್ರವನ್ನು ವಿಸ್ತರಣೆ ಮಾಡಲಾಯಿತು ಅಂತ ಇದೆ. ಅದು ಕೂಡ ಸರಿಯಾಗಿದೆ. ಇಟ್ ಅಥರೈಸ್ಡ್ ದ ಪ್ರಾವಿನ್ಸಸ್ ಆಫ್ ಎನಾಕ್ಟ್ ದ ಬಜೆಟ್ಸ್ ದೇರ್ ಬೈ ಸಪರೇಟಿಂಗ್ ದ ಬಜೆಟ್ಸ್ ಫ್ರಮ್ ದ ಸೆಂಟ್ರಲ್ ಬಜೆಟ್, ಪ್ರಾಂತ್ಯಗಳ ಮತ್ತು ಕೇಂದ್ರ ಬಜೆಟ್ಗಳನ್ನು ಪ್ರತ್ಯೇಕ ಮಾಡಲಾಯಿತು ಈ ಕಾಯ್ದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇಲ್ಲಿ ಸರಿಯಾದ ಆಯ್ಕೆಯನ್ನು ನೋಡಿದರೆ ನಾವು ಆಲ್ ಆಫ್ ದ ಎಬೋ, ಬಿ ಇದಕ್ಕೆ ಸರಿಯಾದ ಆಯ್ಕೆ ಅಂತ ಹೇಳ್ಬೋದು.
ಓಕೆ, ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಅಬೌಟ್ ರೌಲತ್ ಆ್ಯಕ್ಟ್. ಈ ರೌಲತ್ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಇಟ್ ಅಲೋಡ್ ದ ಬ್ರಿಟಿಷ್ ಗೌರ್ನಮೆಂಟ್ ಟು ಇಂಪ್ರಿಸನ್ ಪೀಪಲ್ ವಿತೌಟ್ ಡ್ಯೂ ಟ್ರಯಲ್. ಎರಡನೇದಿದೆ, ದ ಆ್ಯಕ್ಟ್ ಬ್ಯಾನ್ಡ್ ಆಲ್ ಇಂಡಿಯನ್ ಪ್ರೆಸಸ್ ಫ್ರಮ್ ಸರ್ಕ್ಯುಲೇಟಿಂಗ್ ನ್ಯೂಸ್. ಮೂರನೇದು, ಇಟ್ ವಾಸ್ ರಿಪೀಲ್ಡ್ ಫಾಲೋಯಿಂಗ್ ದ ಜಲಿಯನ್ ವಾಲಾಬಾಗ್ ಮಸಾಕರ್. ಸೊ ಆಯ್ಕೆಗಳನ್ನು ನೋಡೋದಾದರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಿರ್ಬೋದು ಅಂದರೆ ಎ 1 ಮತ್ತು 2 ಅಂತ ಕೊಟ್ಟಿದ್ದಾನೆ, ಬಿ 2 ಮತ್ತು 3 ಕೊಟ್ಟಿದ್ದಾನೆ, ಸಿ ಯಲ್ಲಿ 1 ಮಾತ್ರ, ಡಿ ಯಲ್ಲಿ 1 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಇದರ ಆಯ್ಕೆಯನ್ನು ನಾವು ನೋಡೋದಾದರೆ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಇಟ್ ಫಾಲೋಡ್ ದ ಬ್ರಿಟಿಷ್ ಗೌರ್ನಮೆಂಟ್ ಟು ಇಂಪ್ರಿಸನ್ ಪೀಪಲ್ ವಿತೌಟ್ ಡ್ಯೂ ಟ್ರಯಲ್. ಯಾವುದೇ ವಿಚಾರಣೆ ಇಲ್ಲದೆ ಭಾರತೀಯರನ್ನು ಜೈಲಿಗೆ ಹಾಕುವಂಥ ಒಂದು ವಿಧಾನಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು ಅಂತ ಇದೆ. ಹಾಗಾಗಿ ರೌಲತ್ ಕಾಯ್ದೆಯ ಈ ನಿಯಮ, ಈ ಹೇಳಿಕೆ ಸರಿಯಾಗಿದೆ. ಇನ್ನು ದ ಆ್ಯಕ್ಟ್ ಬ್ಯಾನ್ಡ್ ಆಲ್ ಇಂಡಿಯನ್ ಪ್ರೆಸಸ್ ಫ್ರಮ್ ಸರ್ಕ್ಯುಲೇಟಿಂಗ್ ನ್ಯೂಸ್ ಅಂತ ಇದೆ. ಸೊ ಭಾರತದಲ್ಲಿ ಈ ರೌಲತ್ ಕಾಯ್ದೆಯಿಂದಾಗಿ ಪ್ರೆಸ್ ಮೇಲೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರಲಾಯಿತು. ಆದರೆ ಭಾರತದ ಎಲ್ಲ ಪ್ರೆಸ್ಗಳ ಒಂದು ನ್ಯೂಸ್ ಪೇಪರ್ಗಳನ್ನು ಬ್ಯಾನ್ ಮಾಡಲಾಗಲಿಲ್ಲ. ಬದಲಾಗಿ ರಾಷ್ಟ್ರೀಯ ಚಳುವಳಿಯನ್ನು ಪ್ರಸಾರ ಮಾಡುವಂಥ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ಸೇರಿದಂಥ ಪತ್ರಿಕೆಗಳ ಮೇಲೆ ಮಾತ್ರ ಈ ಬ್ಯಾನನ್ನು ಹೇರಲಾಯಿತು. ಹಾಗಾಗಿ ಈ ಆಯ್ಕೆ ಇಲ್ಲಿ ತಪ್ಪಾಗಿ ಕಾಣ್ತಾ ಇದೆ. ಇನ್ನು ಇಟ್ ವಾಸ್ ರಿಪೀಲ್ಡ್ ಫಾಲೋಡ್ ದ ಜಲಿಯನ್ ವಾಲಾಬಾಗ್ ಮಸಾಕರ್ ಅಂತ ಇದೆ. ಸೊ ಇದು ಜಲಿಯನ್ ವಾಲಾಬಾಗ್ ಮಸಾಕರ್ ಆದ ತಕ್ಷಣ ಇದನ್ನು ಹಿಂತೆಗೆದುಕೊಳ್ಳಲಾಯಿತು ಅಂತ ಇದೆ. ಇದು ಕೂಡ ತಪ್ಪಾಗಿದೆ. ಯಾಕೆಂದರೆ ಇದನ್ನು ಹಿಂತೆಗೆದುಕೊಂಡಿದ್ದು 1922ರಲ್ಲಿ. ಸೊ ಹಾಗಾಗಿ ಇಲ್ಲಿರುವಂಥ ಆಯ್ಕೆಗಳಲ್ಲಿ ಓನ್ಲಿ ಎನ್ನುವಂಥ ಸಿ ಉತ್ತರ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ರೆಕಮೆಂಡೇಶನ್ ಆಫ್ ಸೈಮನ್ ಕಮಿಷನ್? ಈ ಕೆಳಗಿನ ಯಾವ ಹೇಳಿಕೆಗಳು ಸೈಮನ್ ಆಯೋಗದ ಶಿಫಾರಸುಗಳಾಗಿವೆ ಅನ್ನುವಂಥದ್ದು ಇದು ಪ್ರಶ್ನೆಯಾಗಿದೆ. ಸೊ ಒಂದನೇ ಹೇಳಿಕೆ ಏನಿದೆ, ಎಕ್ಸ್ಟೆನ್ಷನ್ ಆಫ್ ರೆಸ್ಪಾನ್ಸಿಬಲ್ ಗೌರ್ನಮೆಂಟ್ ಇನ್ ದ ಪ್ರಾವಿನ್ಸಸ್. ಪ್ರಾವಿನ್ಸ್ಗಳಲ್ಲಿ ಅಂದರೆ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಮುಂದುವರಿಸಲಾಯಿತು, ಅಂದರೆ ಎಲ್ಲ ವಿಸ್ತರಣೆ ಮಾಡಲಾಯಿತು. ಇನ್ನು ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೆಡರೇಷನ್ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ಭಾರತ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಇನ್ನು ಇವಲ್ಯೂಷನ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್, ಇಲ್ಲಿ ಕಮ್ಯುನಲ್ ಎಲೆಕ್ಟರೇಟನ್ನು ಮುಂದುವರೆಸಲಾಯಿತು ಅಂತ ಹೇಳಿ ಈ ಒಂದು ಆಯ್ಕೆ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಂದನೇದೇನಿದೆ, ಎಕ್ಸ್ಟೆನ್ಷನ್ ಆಫ್ ರೆಸ್ಪಾನ್ಸಿಬಲ್ ಗೌರ್ನಮೆಂಟ್ ಇನ್ ದ ಪ್ರಾವಿನ್ಸಸ್ ಅಂತ ಐತೆ. ಸೊ ಇಲ್ಲಿ ಭಾರತದಲ್ಲಿ ಪ್ರಾಂತ್ಯಗಳಿಗೆ ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತು, ಅದನ್ನು ವಿಸ್ತರಣೆ ಮಾಡಿತು ಸೈಮನ್ ಆಯೋಗ ಅಂತ ಇದೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಇನ್ನು ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಫೆಡರೇಷನ್ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಇದೆ. ಅಂದರೆ ಇಲ್ಲಿ ಭಾರತ ಒಕ್ಕೂಟವನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಅವಕಾಶ ಕೊಡ್ತು ಅಂತ ಇದೆ. ಸೊ ಈ ಆಯೋಗ ಕೂಡ ಈ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಅಥವಾ ಫೆಡರೇಷನ್ ಗೌರ್ಮೆಂಟ್ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಫಾರಸನ್ನು ಮಾಡಿದೆ. ಹಾಗಾಗಿ ಅದು ಕೂಡ ಸರಿಯಾಗಿದೆ. ಇವಲ್ಯೂಷನ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್. ಸೊ ಇಲ್ಲಿ ಕಮ್ಯುನಲ್ ಎಲೆಕ್ಟರೇಟ್ ಬಗ್ಗೆ ಅದನ್ನು ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆಯನ್ನು ಇದು ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಹೇಳಿಕೆ ಏನಿದೆ ಇದು ತಪ್ಪಾಗಿದೆ. ಸೊ ಅದರಲ್ಲಿ ಕಮ್ಯುನಲ್ ಎಲೆಕ್ಟರೇಟ್ಗಳನ್ನು ಮುಂದುವರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಶಿಫಾರಸು ಇಲ್ಲ. ಹಾಗಾಗಿ ಅದನ್ನು ನಾವು ತಪ್ಪಾಗಿದೆ ಅಂತ ನೋಡ್ಬೋದು. ಹಾಗಾಗಿ ಸರಿಯಾದ ಉತ್ತರ 1 ಮತ್ತು 2 ಆಯ್ಕೆಯನ್ನು ಹೊಂದಿರುವ ಸಿ ಸರಿಯಾದ ಆಯ್ಕೆಯಾಗಿರುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನದು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫೀಚರ್ ಆಫ್ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935? 1935 ಕಾಯ್ದೆ, ಭಾರತೀಯ ಸರ್ಕಾರ ಕಾಯ್ದೆ ಪ್ರಕಾರ
ಯಾವುದು ಅದರ ಲಕ್ಷಣ ಅಲ್ಲ ಅಂತ ಇದೆ. ಸೊ ಇಲ್ಲಿ ನಾವು 4 ಆಯ್ಕೆಗಳನ್ನು ಕೊಟ್ಟಿದ್ದರಲ್ಲಿ ಇದರಲ್ಲಿ ಒಂದು ಮಾತ್ರ ಅದರ ಲಕ್ಷಣ ಅಲ್ಲ, 3 ಹೌದಾಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನ ಗುರುತಿಸ್ತಾ ಹೋಗೋಣ. ಒಂದನೇದು ಎ ಡೈರೆಕ್ಟ್ಲಿ ಅಟ್ ದ ಸೆಂಟರ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಪ್ರಾವಿನ್ಸಸ್ ಅಂತ ಇದೆ. ಸೊ ಇಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ಪ್ರಕಾರ ಡಯಾರ್ಕಿ ಸಿಸ್ಟಮನ್ನು ಸೆಂಟ್ರಲ್ಲು ಮತ್ತು ಪ್ರಾವಿನ್ಸಸ್ನಲ್ಲೂ ತರಲಾಯಿತು ಅಂತ ಇದೆ. ಇನ್ನು ಎರಡನೇದು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂದರೆ ದ್ವಿಸದನ ಶಾಸಕಾಂಗವನ್ನು ಜಾರಿ ತರಲಾಯಿತು ಅಂತ ಇದೆ. ಪ್ರಾವಿನ್ಷಿಯಲ್ ಅಟಾನಮಿಯನ್ನು ಕೊಡಲಾಯಿತು ಅಂತಿದೆ, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡಲಾಯಿತು ಅಂತಿದೆ. ಆ್ಯಂಡ್ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ ಮಾಡಲಾಯಿತು ಅಂತಿದೆ, ಒಕ್ಕೂಟವನ್ನು ಸ್ಥಾಪಿಸಲಾಯಿತು ಅಂತ ಇದೆ. ಸೊ ಇಲ್ಲಿ ಮೇಲ್ನೋಟಕ್ಕೆ 4 ಕೂಡ ಸರಿಯಾದ ಆಯ್ಕೆಗಳತ್ತ ಕಾಣ್ತಾ ಇದ್ದರೂ ಕೂಡ ಇಲ್ಲಿ ಡಯಾರ್ಕಿ ಅಟ್ ದ ಸೆಂಟರ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಪ್ರಾವಿನ್ಸಸ್ ಅಂತ ಇದೆ. ಸೊ ಹಾಗಾಗಿ ಈ ಹೇಳಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ 1935 ಕಾಯ್ದೆ ಕೇವಲ ಡಯಾರ್ಕಿಯನ್ನು ಸೆಂಟ್ರಲ್ಲಿ ಮಾತ್ರ ಜಾರಿಗೆ ತಂತು, ಪ್ರಾಂತ್ಯಗಳಲ್ಲಿ ಅಲ್ಲ. ಹಾಗಾಗಿ 1ನೇ ಹೇಳಿಕೆ ತಪ್ಪಾಗಿದೆ. ಸೊ ಇನ್ನು ಉಳಿದಂತೆ ದ್ವಿಸದನ ಶಾಸಕಾಂಗ ಮತ್ತು ಪ್ರಾಂತೀಯ ಸ್ವಾಯತ್ತತೆ ಮತ್ತು ಒಕ್ಕೂಟ ವ್ಯವಸ್ಥೆ ಇವು 3 ಕೂಡ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತಂತು. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುತ್ತೆ ಅಂದರೆ ಎ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಬೈ ವಿಚ್ ಲಾ ಅಂತ. ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಸ್ಥಾಪಿತವಾಗಿದ್ದು ಈ ಕಾಯ್ದೆಯಿಂದ ಅಂತ. ಸೊ ಇಲ್ಲಿ 4 ಕಾಯ್ದೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಕಾಯ್ದೆಯ ಅನುಸಾರವಾಗಿ ನಮ್ಮ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು ಅಂತ ಇದೆ. ಸೊ ಇದನ್ನು ನಾವು ನೋಡೋದಾದರೆ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1891 ಇದೆ, ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇದೆ, ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದೆ, ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1947 ಇದೆ. ಸೊ ಕೆಳಗಡೆ ಆಯ್ಕೆಗಳನ್ನು ನೋಡಿದರೆ ಎ ಯಲ್ಲಿ 2 ಓನ್ಲಿ ಅಂತ ಇದೆ, ಬಿ ಯಲ್ಲಿ 1 and 2 ಅಂತ ಇದೆ, ಸಿ ಯಲ್ಲಿ 3 ಇದೆ, ಡಿ ಯಲ್ಲಿ 2 and 3 ಓನ್ಲಿ ಇದೆ. ಸೊ ಇಲ್ಲಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಅಲ್ವಾ, ಈ ಫೆಡರಲ್ ಕೋರ್ಟ್ ಸ್ಥಾಪಿತವಾಗಿದ್ದು 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಆಯಿತು. 1937 ದೆಹಲಿ. ಸೊ ಹಾಗಾಗಿ 1937ರ ಈ ಫೆಡರಲ್ ಕೋರ್ಟ್ ಸ್ಥಾಪನೆ ಹಿಂದೆ ಇರುವಂಥ ಕಾಯ್ದೆ ಯಾವುದು ಅಂದರೆ ಗೌರ್ನಮೆಂಟ್ ಇಂಡಿಯಾ ಆ್ಯಕ್ಟ್ 1935. ಹಾಗಾಗಿ ಸರಿಯಾದ ಆಯ್ಕೆ 3 ಮಾತ್ರ ಎಂದು ಇರುವಂಥ ಈ ಸಿ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರಾವಿಷನ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂತ. ಭಾರತ ಸ್ವತಂತ್ರ ಕಾಯ್ದೆಯ ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಸೊ ಇದರಲ್ಲಿ ಅಕಾರ್ಡಿಂಗ್ ಟು ದ ಪ್ರಿನ್ಸ್ಲಿ ಸ್ಟೇಟ್ಸ್ ವರ್ ಫ್ರೀ ಟು ಜಾಯಿನ್ ಈದರ್ ಇಂಡಿಯಾ, ಪಾಕಿಸ್ತಾನ್ ಆರ್ ರಿಮೈನ್ ಇಂಡಿಪೆಂಡೆಂಟ್ ಅಂತ ಇದೆ. ಇನ್ನು ಎರಡನೇದು ದ ಬೌಂಡ್ರಿ ಬಿಟ್ವೀನ್ ದ 2 ನೇಷನ್ಸ್ ವರ್ ಟು ಬಿ ಡಿಸೈಡೆಡ್ ಬೈ ಬೌಂಡ್ರಿ ಕಮಿಷನ್ ಅಂತ ಇದೆ. ದ ಗವರ್ನರ್ ಜನರಲ್ ಆಫ್ ಬೋತ್ ಡೊಮಿನಿಯನ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವರ್ ಟು ಬಿ ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಕ್ರೌನ್ ಅಂತ ಇದೆ. ಸೊ ಹಾಗಾಗಿ ಆಯ್ಕೆಗಳನ್ನು ನೋಡಿದ್ರೆ ಇಲ್ಲಿ ಎ ಯಲ್ಲಿ 1 ಮತ್ತು 2 ಇದೆ, ಬಿ ಯಲ್ಲಿ 2 ಮತ್ತು 3 ಇದೆ, ಸಿ ಯಲ್ಲಿ 1 ಮತ್ತು 2 ಇದೆ, ಡಿ ಯಲ್ಲಿ ಆಲ್ ಆಫ್ ದ ಎಬೋ ಇದೆ. ಸೊ ನಾವು ಇದನ್ನು ಸರಿಯಾಗಿ ಗಮನಿಸಿದರೆ ಈ ಸ್ವತಂತ್ರ ಕಾಯ್ದೆಯ ಪ್ರಕಾರ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳಿಗೂ ಕೂಡ ಭಾರತಕ್ಕೆ ಆದರೂ ಪಾಕಿಸ್ತಾನಕ್ಕಾದರೂ ಅಥವಾ ಸ್ವತಂತ್ರವಾಗಿ ಉಳಿಯುವಂಥ ಆಯ್ಕೆಯನ್ನು ಈ ಕಾಯ್ದೆ ನೀಡಿತ್ತು. ಹಾಗಾಗಿ 1ನೇ ಹೇಳಿಕೆ ಸರಿಯಾಗಿದೆ. ಇನ್ನು ಎರಡನೇದು ದ ಬೌಂಡ್ರಿ ಬಿಟ್ವೀನ್ ದ 2 ನೇಷನ್ಸ್ ವಾಸ್ ಟು ಬಿ ಡಿಸೈಡೆಡ್ ಬೈ ಬೌಂಡ್ರಿ ಕಮಿಷನ್. ಹೌದು, ಬೌಂಡ್ರಿ ಕಮಿಷನ್ನ ಅಧ್ಯಕ್ಷರನ್ನಾಗಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರನ್ನು ನೇಮಕ ಮಾಡಲಾಗ್ತದೆ. ಅವರ ಅಧ್ಯಕ್ಷತೆಯಲ್ಲಿ 2 ರಾಷ್ಟ್ರಗಳ ನಡುವಿನ ಬೌಂಡ್ರಿನ ಗುರುತಿಸಲಾಗ್ತದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇನ್ನು 3ನೇದು ದ ಗವರ್ನರ್ ಜನರಲ್ ಆಫ್ ಬೋತ್ ಡೊಮಿನಿಯನ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವರ್ ಟು ಬಿ ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಕ್ರೌನ್. ಬ್ರಿಟನ್ನ ಚಕ್ರಾಧಿಪತ್ಯ ಏನಿತ್ತು ಅದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಗವರ್ನರ್ ಜನರಲ್ಗಳನ್ನು ನೇಮಕ ಮಾಡಲಾಯಿತು. ಪಾಕಿಸ್ತಾನಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಗವರ್ನರ್ ಜನರಲನ್ನಾಗಿಯೂ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತದ ಗವರ್ನರ್ ಜನರಲ್ ಅವರನ್ನಾಗಿಯೂ ಈ ಬ್ರಿಟಿಷ್ ಕ್ರೌನ್ ಅಲ್ಲಿ ನೇಮಕ ಮಾಡಿತು. ಹಾಗಾಗಿ ಈ ಹೇಳಿಕೆಯು ಕೂಡ ಸರಿಯಾಗಿದೆ. ಈಗ ಆಯ್ಕೆಗಳನ್ನು ನೋಡೋದಾದರೆ
ಆಲ್ ಆಫ್ ದ ಎಬೋವ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ ತಮಗೆಲ್ಲ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.